ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮೆಟ್ರೋ ಕಾಮಗಾರಿಯ ಹೆಸರಲ್ಲಿ ಮರಗಳ ಮಾರಣ ಹೋಮವೇ ನಡೀತಿದ್ಯಾ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಬೆಂಗಳೂರಿನ ಪರಿಸರಕ್ಕೆ ಕಾದಿದ್ಯಾ ಬಹುದೊಡ್ಡ ಗಂಡಾಂತರ. ಮೂರನೇ ಹಂತದ ಕಾಮಗಾರಿಗೆ 6868 ಮರ ಕಡಿಯೋದಕ್ಕೆ ಸಜ್ಜಾಗಿದ್ದಾರೆ. ಮೆಟ್ರೋ ಯೋಜನೆ ವಿರುದ್ಧ ಪರಿಸರ ಪ್ರೇಮಿಗಳು ಕಿಡಿಕಾರ್ತಾ ಇದ್ದಾರೆ. 6868 ಮರಗಳ ತೆರವು ಮಾಡೋದಕ್ಕೆ ಈಗ BMRCL ಮುಂದಾಗಿರೋದ್ರಿಂದಾಗಿ ಬರೋಬ್ಬರಿ 37.12 ಕಿಲೋಮೀಟರ್ ಉದ್ದದ ಡಬಲ್ ಡೆಕರ್ ಮೆಟ್ರೋ ಯೋಜನೆ ಇದು ಜೂನ್ನಲ್ಲಿ ಆರಂಭ ಆಗುತ್ತೆ. ಮೂರನೇ ಹಂತದ ಕಾಮಗಾರಿ ಮೈಸೂರು ರಸ್ತೆಯಿಂದ JP ನಗರದವರೆಗೆ ಇದನ್ನು ವಿಸ್ತರಣೆ ಮಾಡಿದ್ದಾರೆ. JP ನಗರದ ಭಾಗದಲ್ಲಿ 1092 ಮರಗಳ ತೆರವಿಗೆ ನಿರ್ಧಾರವನ್ನು ಮಾಡಿದ್ದು. ಅದರಲ್ಲಿ 406 ಮರಗಳ ಸ್ಥಳಾಂತರಕ್ಕೆ ಈಗ BMRCL ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮರಗಳ ನಾಶದಿಂದಾಗಿ ವಾಯುಮಾಲಿನ್ಯ ಹೆಚ್ಚಾಗುವಂತಹ ಆತಂಕ ಕೂಡ ಹೆಚ್ಚಾಗಿದೆ. ದೆಹಲಿ ಮಾದರಿಯಲ್ಲಿ ವಾಯುಮಾಲಿನ್ಯ ಆಗುತ್ತಾ ಅನ್ನುವಂತಹ ಆತಂಕ ಇದು. ಇನ್ನು ಅಭಿವೃದ್ಧಿಯ ಹೆಸರಲ್ಲಿ ಮರಗಳ ಮಾರಣ ಹೋಮಕ್ಕೆ BMRCL ಸಜ್ಜಾಗಿರೋದ್ರಿಂದಾಗಿ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ಯೋಜನೆ ವಿರುದ್ಧ ಪರಿಸರ ಪ್ರೇಮಿಗಳು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ಪರಿಸರಕ್ಕೆ ಬಹುದೊಡ್ಡ ಗಂಡಾಂತರ. ಎಲ್ಲಿ ದೆಹಲಿ ರೀತಿಯಲ್ಲಿಯೇ ಬೆಂಗಳೂರು ಕೂಡ ಆಗ್ಬಿಡುತ್ತೇನೋ, ವಾಯುಮಾಲಿನ್ಯ ಹೆಚ್ಚಾದ್ರೆ ಏನ್ ಮಾಡೋದು? ಈ ಆತಂಕ ಈಗ ಪರಿಸರ ಪ್ರೇಮಿಗಳನ್ನ ಕಾಡ್ತಾ ಇರುವಂಥದ್ದು. ಮೂರನೇ ಹಂತದ ಕಾಮಗಾರಿಗೆ ಬರೋಬ್ಬರಿ 6868 ಮರ ಕಡಿಯೋದಕ್ಕೆ ಸಜ್ಜಾಗಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ. ಶಿವರಾಜ್ ಕುಮಾರ್, 6868 ಮರಗಳನ್ನ ಕಡಿಯೋದಕ್ಕೆ ಈಗ BMRCL ಮುಂದಾಗಿದೆ ಎನ್ನುವಂತಹ ಮಾಹಿತಿ. ಪರಿಸರ ಪ್ರೇಮಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಾಹಿತಿ ಲಭ್ಯ ಆಗ್ತಾ ಇದೆ, ಎಲ್ಲ ಒಂದು ಕಡೆ ಆತಂಕ ಶುರುವಾಗ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ಶಕುಂತಲ, ಯಾಕಂದರೆ ಪ್ರಮುಖವಾಗಿ ಗಮನಿಸಬೇಕಾಗಿರೋಂಥ ಈಗಾಗಲೇ ದೆಹಲಿ ಮಾದರಿಯಲ್ಲೇ ನಮ್ಮ ಬೆಂಗಳೂರು ಕೂಡ ದಿನೇ ದಿನೇ ವಾಯುಮಾಲಿನ್ಯ ಹೆಚ್ಚಳ ಆಗ್ತಾ ಇರೋಂಥದ್ದು. ಪ್ರಮುಖ ಕಾರಣ ಅಂದರೆ ಈಗ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋಂಥದ್ದು. ನಾವು ಅಭಿವೃದ್ಧಿಯ ಹೆಸರಲ್ಲಿ, ಕಾಮಗಾರಿಗಳ ಹೆಸರಲ್ಲಿ ಸಾಕಷ್ಟು ಮರಗಳನ್ನು ಈಗಾಗಲೇ ಕಟಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗ ಮೆಟ್ರೋದವರು ಕೂಡ ಜೂನ್ನಲ್ಲಿ ಆರಂಭವಾಗುವಂಥ ಫೇಸ್ 3ಗೆ ಕೂಡ ಸುಮಾರು ಬರೋಬ್ಬರಿ 6868 ಮರಗಳನ್ನು ಕಟ್ ಮಾಡಬೇಕು ಅಂತ ಈಗ ಅಂತಿಮವನ್ನು ಹೊರಡಿಸಿರುವಂಥದ್ದು. ಜೂನ್ನಲ್ಲಿ ಇದೊಂದು ಪ್ರಕ್ರಿಯೆ ಶುರುವಾಗುತ್ತೆ. ಇದಕ್ಕೆ ಈಗಾಗಲೇ ಪರಿಸರ ಪ್ರೇಮಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸರ ಪ್ರೇಮಿ ಪ್ರಕೃತಿ ಪ್ರಸನ್ನ ಅವರು ಕೂಡ ಮಾತಾಡ್ತಾ ಇರೋ ಪ್ರಕಾರ ಆ ಒಂದು ಮರಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಮೈಸೂರು ಟು JP ನಗರ ಹೆಬ್ಬಾಳದವರೆಗೆ ನಡೆಯುವಂಥ ಈ ಒಂದು 37 ಕಿಲೋಮೀಟರ್ನಷ್ಟು ದೂರದ ಒಂದು ಫೇಸ್ 3 ಕಾಮಗಾರಿಗಾಗಿ ಈಗಾಗಲೇ ಸಾಕಷ್ಟು ಮರಗಳನ್ನು ಕಟ್ ಮಾಡಬೇಕು ಅಂತ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಅಧಿಕಾರಿಗಳು ಕೂಡ ಸೂಚಿಸಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಬೆಂಗಳೂರಿನಲ್ಲಿ ಈಗಾಗಲೇ ನಾವು ವಾಯುಮಾಲಿನ್ಯ ಮಟ್ಟ ಯಾವ ಮಟ್ಟಕ್ಕಿದೆ ಅಂತ ನೋಡ್ತಾ ಇರ್ಬೋದು. ಮತ್ತೊಂದು ಕಡೆ ಟನಲ್ ರೋಡ್ಗೂ ಕೂಡ ಈ ಲಾಲ್ಬಾಗ್ ಭಾಗದಲ್ಲೇ ಬರೋ ಕಾರಣಕ್ಕಾಗಿ ಅಲ್ಲೂ ಕೂಡ ಒಂದಷ್ಟು ಮರಗಳನ್ನು ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಮರಗಳನ್ನು ಕಟ್ ಮಾಡ್ತಾ ಹೋದರೆ ಈಗಾಗಲೇ ದೆಹಲಿಯಲ್ಲಿ ಯಾವ ರೀತಿ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಅಸ್ತಮಾ ಕೇಸುಗಳ ಸಂಖ್ಯೆ ಹೆಚ್ಚಾಗಿದೆ. ಮಾಲಿನ್ಯದಿಂದ ದೆಹಲಿ ತೊರೆದು ಬೇರೆ ಬೇರೆ ನಗರಗಳಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಅಂದರೆ ಸಾಕು ಎಲ್ಲರೂ ಕೂಡ ಹಾಟ್ ಫೇವ್ರೇಟ್ ಆಗಿತ್ತು. ಅಷ್ಟರ ಮಟ್ಟಿಗೆ ವಾತಾವರಣ ಚೆನ್ನಾಗಿತ್ತು. ಆದರೆ ಕಳೆದ 4-5 ವರ್ಷಗಳಿಂದ ನೋಡ್ತಾ ಹೋದರೆ ಅಭಿವೃದ್ಧಿ ಹೆಸರಲ್ಲಿ ಸಾಕಷ್ಟು ಮರಗಳ ಮಾರಣ ಹೋಮ ಆಗಿದೆ. ಒಂದು ಕಡೆ GB ಅವರು ಹೇಳ್ತಾ ಇದ್ದಾರೆ, ಅದರ ಬದಲಿಯಾಗಿ ನಾವು ಲಕ್ಷಾಂತರ ವೃಕ್ಷಗಳನ್ನು ಬೆಳೆಸಿದ್ದೀವಿ ಅಂತ ಬಿಲ್ಗಳನ್ನು ಮಾಡ್ತಾರೆ. ಅವೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಕೇವಲ ಈ ರೀತಿಯಾಗಿ ಮರಗಳನ್ನು ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಮುಂದಿನ ದಿನದಲ್ಲಿ ಬೆಂಗಳೂರಲ್ಲಿ ಕೂಡ ವಾಸಿಸೋಕ್ಕೆ ಕಷ್ಟವಾಗುತ್ತೆ. ಮಾಲಿನ್ಯ ಪ್ರಮಾಣ ಹೆಚ್ಚಳವಾಗಿ ಇಲ್ಲೂ ಕೂಡ ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತೆ. ಆ ಒಂದು ಕಾರಣದಿಂದ ನೀವು ಯಾವುದೇ ಕಾರಣಕ್ಕೂ ಮರಗಳನ್ನು ಕಟ್ ಮಾಡೋದು, ಅದರ ಬದಲಿಯಾಗಿ ಎಲ್ಲೆಲ್ಲಿ ಮರಗಳನ್ನು ನೆಡಬೇಕು ಆ ಒಂದು ವೈಜ್ಞಾನಿಕ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಈ ಪ್ರಾಜೆಕ್ಟ್ಗೆ ನಾವು ಬಿಡೋದಿಲ್ಲ ಮಾತುಗಳನ್ನ ಪರಿಸರ ಪ್ರೇಮಿಗಳು ಹೇಳ್ತಾ ಇರುವಂಥದ್ದು. ಶಕುಂತಲಾ, ಧನ್ಯವಾದ ಶಿವರಾಜನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸರವಾದಿಗಳು ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ BMRCL ವಿರುದ್ಧ ಏನೇನು ಆಗಬಹುದು ಮುಂದೆ ಈ ರೀತಿ ಮರಗಳನ್ನು ಕಡಿತಾ ಹೋದರೆ ಅಂತ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ. ಬೆಂಗಳೂರು ಮೊದಲೇ ಪ್ರಸಿದ್ಧಿಯಾಗಿತ್ತು ಉದ್ಯಾನ ನಗರಿ ಅಂತ ಹೇಳಿ. ಬ್ಯಾಂಗ್ಳೂರು ಅದಾದಮೇಲೆ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಯಿತು. ಗಾರ್ಬೇಜ್ ಸಿಟಿ ಹೋಗಿ ಕಾಂಕ್ರೀಟ್ ಸಿಟಿ ಆಯಿತು. ಕಾಂಕ್ರೀಟ್ ಸಿಟಿಯಾಗಿ ಹೋಗಿ ಈಗ ಡ್ರೈಲ್ಯಾಂಡ್ ಆಗ್ತಿದೆ. ಈಗ ನಮಗಿದು ಬೇಕಾ? ಡ್ರೈಲ್ಯಾಂಡ್ ಅನ್ಸ್ಕೊಳ್ಳೋದು ಬೇಕಾ? ಮೊದಲೇ ನಾವು ದೆಹಲಿಲಿ ನೋಡಿರ್ಬೋದು, ಎಲ್ಲ ಏನೋ ಪೆಟ್ರೋಲ್ನ ಡೀಸೆಲ್ನ ಬ್ಯಾನ್ ಮಾಡಿಬಿಟ್ಟು ಬರೀ EV ವೆಹಿಕಲ್ನ ರನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅದು ಮೊದಲನೇ ಡೆಲ್ಲಿ ಆದರೆ ಈಗ ಇದು 2ನೇ ಡೆಲ್ಲಿ ಆಗುತ್ತಾ ಹೋಗ್ತಾ ಇದೆ. ಈಗ ಆಲ್ರೆಡಿ ನಾವು ನೋಡ್ಬೋದು, ಅಭಿವೃದ್ಧಿ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ, ಅಭಿವೃದ್ಧಿ ಈಸ್ ಅ ಮಸ್ಟ್. ಹಂಗನ್ಬಿಟ್ಟು ಬರೋ ಮರಗಳೆಲ್ಲ ಕಡಿದು ಎಲ್ಲಿ ಮತ್ತೆ ಪ್ಲ್ಯಾಂಟ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಅರಣ್ಯೀಕರಣ ಮಾಡೋದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮರಕ್ಕೆ 2,000 ರೂಪಾಯಿ ಅಂತ ಮಾಡ್ತಾಯಿದ್ದಾರೆ. 2,000 ರೂಪಾಯಿ ಕೊಟ್ಟು ಎಲ್ಲಿ ನೆಡ್ತಾ ಇದ್ದಾರೆ, ಎಲ್ಲಿ ನೆಟ್ಟು ಅದನ್ನು ಪೋಷಣೆ ಮಾಡಿ ಸಂರಕ್ಷಣೆ ಮಾಡಿ ಅದಕ್ಕೆ 2,000 ರೂಪಾಯಿ ಕೊಟ್ಟು 5 ವರ್ಷ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಮೊದಲನೇ ಹಂತ ಬಂತು. ಮೊದಲನೇ ಹಂತದಲ್ಲಿ ಏನು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ ಏನೂ ಗೊತ್ತಿಲ್ಲ. ಈಗ 2ನೇ ಹಂತ ಮಾಡ್ತಿದ್ದಾರೆ. 2ನೇ ಹಂತದಲ್ಲಿ ಈಗ ಆಲ್ರೆಡಿ 8,40,00,000 ಒಂದು ಮರಕ್ಕೆ
$2,000 ಅಂತ ಹೇಳಿದ್ರೆ ಇಷ್ಟು ಮರಗಳನ್ನ ಕಟ್ಟಿ 6,800 ಅಂತ ಅಂದರೆ ಟೋಟಲಿ 6,000. ಮೊದಲಿಂದಾನು ನಮ್ಮಲ್ಲಿ ಒಂದು ಪ್ರೊಸೀಜರ್ ಏನಂದರೆ ನಮ್ಮ ಈ ಮರಗಳ, ಯಾಕಂದರೆ ನಾವು ರೋಡ್ ಸೆಂಟ್ರಲ್ಲಿ ಹೋಗ್ತೀವಿ, ಅಲ್ಲಿ ನಮಗೆ ನಮ್ಮ ಅಲೈನ್ಮೆಂಟ್ ಪ್ಲಸ್ ನಮ್ಮ ಸ್ಟೇಷನ್ ಜಾಗಗಳು ಎಲ್ಲೆಲ್ಲಿ ಏನೇನು ಬರುತ್ತೆ ಅನ್ನೋದಕ್ಕೆ ಅವರು ಒಂದು ಸ್ಟಡಿ ಮಾಡ್ಕೊಂಡಿರ್ತಾರೆ ಮೊದಲು. ತದನಂತರ ನಾವು ಈ ಕೆಲಸ ಆರಂಭ ಮಾಡೋಕ್ಕಿಂತ ಮುಂಚೆನೇ ಆರಂಭ ಮಾಡೋದಕ್ಕೆ ನಮ್ಮದು GAD ಎಲ್ಲ ಫೈನಲ್ ಆದಮೇಲೆ ಅದನ್ನು ನಾವು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಏನಿದೆ ಅದ್ರ ಮುಂದೆ ಅದನ್ನು ನಾವು ಕೊಡ್ತೀವಿ, ಇಷ್ಟು ಮರಗಳು ಇದಕ್ಕೆ ಅಂದ್ಬಿಟ್ಟು. ಅವರು ಕೂಡ ಎಲ್ಲ ಬಂದು ನೋಡ್ತಾರೆ. ನೋಡಿದ ಮೇಲೆ ಅವರಲ್ಲೂ ಕೂಡ ಆಲ್ ಎಕ್ಸ್ಪರ್ಟ್ಸ್ ಅದರಲ್ಲಿ ಏನೇನು ಹೇಳ್ತಾರೆ, ಯಾಕಂದರೆ ನಾವೆಲ್ಲ ಇಷ್ಟು ಮರಗಳು ಅಂತ ನಾವು ತೋರಿಸಿರ್ತೀವಿ. ಆ ಮರಗಳ ಪ್ರಕಾರ ಅವರು ಎಲ್ಲನೂ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.